ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲು ವಿನಂತಿಸಿಕೊಳ್ಳುತ್ತೇನೆ. ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿ ಪೊಲೀಸ್, ಮಹಿಳಾ ಪೊಲೀಸ್ ಮತ್ತು ವಿಶೇಷ ಘಟಕ ಅಂದರೆ ಹನ್ನೆರಡು ಮತ್ತು ಕೊನೆಯ ತುಕಡಿ ಜೂನಿಯರ್ ಎನ್ಸಿಸಿ ಕವಾಯತಿನಲ್ಲಿ ಭಾಗವಹಿಸಿರುವ ನಮಸ್ಕಾರಗಳು. ಇವತ್ತಿನ ಈ 78ನೆಯ ಸ್ವಾತಂತ್ರ್ಯೋತ್ಸವ, ಈ ಸ್ವಾತಂತ್ರ್ಯೋತ್ಸವ ನಮ್ಮೆಲ್ಲರಿಗೆ, ಇಡೀ 140 ಕೋಟಿ ಜನರಿಗೆ ಇದು ಒಂದು ಸಂಭ್ರಮದ, ಸಡಗರದ, ಹಬ್ಬದ ದಿವಸ. ಈ ಶುಭ ಸಂದರ್ಭ ಸಂಸದರಾದಂತ ಮಾನ್ಯ ಸಾಗರ್ ಖಂಡ್ರೆ ಅವರೇ, ವಿಧಾನಸಭೆಯ ಸದಸ್ಯರಾದಂತ ಮಿತ್ರರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರೇ, ವಿಧಾನ ಪರಿಷತ್ತಿನ ನಮ್ಮ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಬಸವರಾಜ್ ಜಾರ್ಶೆಟ್ಟಿ ಅವರ, ವೀರ ನಗರಸಭೆ ಅಧ್ಯಕ್ಷರಾದಂತ ಗೌಸುದ್ದೀನ್ ಅವರೇ, ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂತ ಬೀದರ್ ಜಿಲ್ಲಾಧಿಕಾರಿಯಾದ ಶ್ರೀಮತಿ ಶಿಲ್ಪಾ ಅವರೇ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಇಂದಿನ ಸ್ವಾತಂತ್ರ್ಯ ಪರೇಡ್ ಕಮಾಂಡರ್ ಶ್ರೀ ಸುನಿಲ್ ಪಿ ಕೊಡ್ಲಿ, ಡಿಎಸ್ಪಿ ಡಿಎಆರ್ ಬೀದರ್ ಅವರ ನೇತೃತ್ವ. ಮೊದಲನೇ ತುಕಡಿ ಶ್ರೀ ಭರತ್ ಎಎನ್ಎಸ್ಐ ಅವರು ಮುನ್ನಡೆಸುತ್ತಿದ್ದಾರೆ. ಡಿಆರ್ ಬೀದರ್ನ ತುಕಡಿ. ಎರಡನೇ ತುಕಡಿ ಸಂಚಾರ ಪೊಲೀಸ್ ಶ್ರೀ ಸಿದ್ದೇಶ್ವರ್ ಗೇರ್ಡೆ, ಪಿಎಸ್ಐ ಬಸವ ಕಲ್ಯಾಣ್ ಟ್ರಾಫಿಕ್ ಅವರು ಮುನ್ನಡೆಸ. ಮಹಿಳಾ ಪೊಲೀಸ್ ಶ್ರೀಮತಿ ನಂದಿನಿ, ಪಿಎಸ್ಐ ವಿಶೇಷ ಘಟಕ ಶ್ರೀ ನಿಂಗಪ್ಪ ಎಸ್ ಮನ್ನೂರ್, ಪಿಎಸ್ಐ ಬೆಂಗಳೂರು ಠಾಣೆಯವರು ಮುನ್ನಡೆಸುತ್ತಿದ್ದಾರೆ. ಅದೇ ರೀತಿಯಲ್ಲಿ ಬರೀ ದೇಶಕ್ಕಾಗಿ ಹೋರಾಟ ಮಾಡಿದ್ದಾರೆ. ಇವತ್ತು ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಇವತ್ತು 1857ಕ್ಕಿಂತ ಪೂರ್ವದಲ್ಲಿನೂ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಅವರ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೀತದೆ. ಇವತ್ತೇನು ಸಂಗೊಳ್ಳಿ ರಾಯಣ್ಣರವರ ಇವತ್ತು ಜನ್ಮದಿನ, ಈ ಜಯಂತ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ.
ಅವರಿಗೂ ನಾನು ಸ್ಮರಿಸಿ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಜಿಲ್ಲೆಯಲ್ಲಿನೂ ಸಹಿತ ಸುಮಾರು ಜನ ಆರ್ ವಿ ಬೀಳಪ್ಪರು ಇರ್ಬೋದು, ಇವತ್ತು ಅವರು ಪ್ರಭುರಾವ್ ಕಂಬಳಿವಾಲೆ ಅವರು ಇವತ್ತು ಹೀಗೆ ಹೆಸರು ಬಹಳಷ್ಟಿದೆ. ಅವರು ಈ ಸ್ವಾತಂತ್ರ್ಯ ಒಂದು ಹೋರಾಟದಲ್ಲಿ ಯಾರ್ಯಾರು ಇವತ್ತು ನೀವು ನನಗೆ ರಕ್ತ ಕೊಡಿ, ನಾನು ನಿಮ್ಗೆ ಸ್ವಾತಂತ್ರ್ಯ ಕೊಡಿಸ್ತೀನಿ ಅಂತ ಹೇಳಿ ಹೇಳ್ತಾರೆ. ಇವತ್ತು ಸುಭಾಷ್ ಚಂದ್ರ ಬೋಸ್ ಅವರು, ಅದೇ ರೀತಿಯಲ್ಲಿ ಬಾಲ ಗಂಗಾಧರ ತಿಲಕ್ ಅವರು ಸುರಾಜನನ್ನ ಜನ್ಮಸಿದ್ಧ ಹಕ್ಕು ಅನ್ನುವಂತ ಒಂದು ಘೋಷಣೆಯನ್ನು ಹೇಳ್ತಾರೆ. ಅನೇಕ ಮಾನ್ಯರು ಇವತ್ತು ಅವರೆಲ್ಲರ ಹೋರಾಟ